ಧೈರ್ಯದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡಿ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಜೈನ ಸಾಹಿತ್ಯ ಸಿರಿ ಎಂಬ ವಿನೂತನವಾದ ಕಾರ್ಯಕ್ರಮವನ್ನು ಸೆಂಟ್ರಲ್ ಜೈನ್ ಮಿಲನ್ ಮತ್ತು ಚಕ್ರೇಶ್ವರಿ ಮಹಿಳಾ ಸಮಾಜದವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಚಕ್ರೇಶ್ವರಿ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಮೃದ್ಧವಾದ ಜೈನ ಸಾಹಿತ್ಯದ ಶ್ರೀಮಂತಿಕೆಯನ್ನು ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವ ಹಾಗೆ ಸರಳ ರೀತಿಯಲ್ಲಿ ನಿರೂಪಿಸುವುದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹೆಜ್ಜೆಗಳ ಕಾಣೆ
ಬನ್ನಿ ಬಂಧುಗಳೇ, ಈಗ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಿರಿಯ ನೋಡೆ ಸಖಿ, ಸಿರಿಯ ನೋಡೆ ಸಖಿ, ಮೂರು ಲೋಕದ ಒಡೆಯನ ಭವನ ನೋಡೆ ಸಖಿ, ಮೂರು ಲೋಕದ ಒಡೆಯನ ಭವನ ನೋಡೆ ಸಖಿ, ಸಿರಿಯ ನೋಡೆ ಸಖಿ, ಸಿರಿಯ ನೋಡೆ ಸಖಿ. ಕಾರ್ಯಕ್ರಮದ ಸಹಕಾರಕ್ಕೆ ಪಾಲ್ಗೊಂಡಿರುವ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೋರು. ಕನ್ನಡದ ಸಾಹಿತ್ಯ ಪ್ರಾರಂಭವೇ ಜೈನ ಕೃತಿಕಾರರಿಂದ. ಜೈನ ಸಾಹಿತಿಗಳು ಸಂಸ್ಕೃತ ಕೈಬಿಟ್ಟು ಜನಸಾಮಾನ್ಯರಿಗೆ ತಿಳಿಯುವ ಭಾಷೆಯಲ್ಲಿ ಕೃತಿಯನ್ನ ರಚಿಸಿದ ಹೆಗ್ಗಳಿಕೆಯನ್ನ ನಾವು ನೋಡ್ತಾ ಬಂದಿದ್ದೇವೆ. ಪ್ರತಿನಾಯಕರನ್ನ ನೋಡುವ ದೃಷ್ಟಿಕೋನ ಕೂಡ ಬದಲಾಯಿಸಿದ ಕೀರ್ತಿ ಕೂಡ ಜೈನ ಸಾಹಿತಿಗಳದ್ದು. ನಾಗಚಂದ್ರನ ಪಂಪ ರಾಮಾಯಣದಲ್ಲಿ ರಾವಣನ ನೋಡಿರುವ ದೃಷ್ಟಿಕೋನವೇ ಮುಂದೆ ಕುವೆಂಪು ಅವರ ರಾಮಾಯಣ ದರ್ಶನಮಲ್ಲಿ ಅದು ಹೇಗೆ ಪ್ರತಿಬಿಂಬಿತ ಆಯಿತು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಇಂತಹ ಶ್ರೀಮಂತ ಪರಂಪರೆಯನ್ನ ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ಮುಂದಿನ ಪೀಳಿಗೆಗೆ ದಾಟಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಳೆಗನ್ನಡ ಉಳಿತಾ ಇಲ್ಲ. ಮತ್ತು ನಾವು ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಅಲ್ಲಿ ನಾವು ಕೇವಲ ಒಂದು 20 ನಿಮಿಷ ಯಾರನ್ನೋ ಕರೆಸಿ ಮಾತಾಡಿಸ್ತೇವೆ ಹೊರತು ಅಲ್ಲಿ ಜೈನ ಸಾಹಿತ್ಯ ಆಗಲಿ ಕನ್ನಡ ಸಾಹಿತ್ಯದ ಮಹತ್ವ ಆಗಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಕೇವಲ ಅಕಾಡೆಮಿಕ್ ಆಗಿ ನಿಲ್ತಾ ಇದೆ ಅಥವಾ ಯಾರೋ ಇಂಟ್ರೆಸ್ಟ್ ಇರೋರಿಗೆ ನಿಲ್ತಾ ಇದೆ. ಅದು ಜನಸಾಮಾನ್ಯರ ಮನಸ್ಸಿನಲ್ಲೂ ನಿಲ್ಲಬೇಕು, ಆ ಮೂಲಕ ಅದು ಬೆಳಿಬೇಕು ಅನ್ನುವಂತಹ ಬಹುದೊಡ್ಡ ಆಶಯ ಇದ್ರ ಹಿಂದೆ ಇದೆ. ಬನ್ನಿ ಬಂಧುಗಳೇ, ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಅವಕಾಶ ಬಂದಿದೆ. परम परञ्ज्योति कोटि चन्द्रादित्य किरण सुज्ञान प्रकाश, परम परञ्ज्योति कोटि चन्द्रादित्य किरण सुज्ञान प्रकाश, सुररम कुटमणि रञ्जित चरणाब्ज शरणागु प्रथम जिनीश, सुररम कुटमणि ರಂಜಿತ ಚರ. ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಅಂತ ನಾವು ಅಕ್ಷರಾಭ್ಯಾಸ ಮಾಡುವಾಗಲೇ ಓದಿಕೊಂಡು ಬಂದವರು. ಅಂಥ ಒಂದು ಸಾಹಿತ್ಯದ ಒಂದು ಕಾರ್ಯಕ್ರಮವನ್ನ ಅದು ನಿರಂತರವಾಗಿ ನಡೆಯುವ ಹಾಗೆ 2 ಮಾತುಗಳನ್ನು ಹೇಳಿ ಉದ್ಘಾಟಿಸುವುದು ನನಗೆ ಸಿಕ್ಕಿದ ಒಂದು ಭಾಗ್ಯ. ಅದು 3-4ನೇ ಶತಮಾನದ ಅಷ್ಟು ಹೊತ್ತಿಗೆ ಸಂಸ್ಕೃತದ ಕಡೆಗೆ ಹೋಗುತ್ತಾ ಇದ್ದಾಗ ಪ್ರವೇಶ ಮಾಡಿತು ಜೈನ ಧರ್ಮ. ಬಿಹಾರದಲ್ಲಿ 12 ವರ್ಷಗಳ ಕಾಲ ಬಹಳ ದೊಡ್ಡ ಕ್ಷಾಮ ಬಂದಾಗ ಬೋಳಹ ಭಟಾರ ಅಂತ ಒಂದು ಮಗು ಹೇಳಿತು. ಆವಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟಾರರು ನೇರವಾಗಿ ಬಿಹಾರದಿಂದ ಬಂದು ನೆಲೆ ನಿಂತದ್ದು ಕಳ್ಬಪ್ಪು ಅಥವಾ ಶ್ರವಣಬೆಳಗೊಳ ಅಂತ ಹೇಳ್ತೀವಿ. ಜೈನ ಧರ್ಮ ಕನ್ನಡಕ್ಕೆ ಪ್ರವೇಶ ಆಗಿ ಅವರು ತನ್ನ ಅಭಿವ್ಯಕ್ತಿಗೆ ಆಯ್ದುಕೊಂಡ ಭಾಷೆ ಇದೆಯಲ್ಲ, ಅದು ಕನ್ನಡ. ಹಾಗಾಗಿ ಜೈನ ಧರ್ಮವೂ ಉಳಿಯಿತು ಕರ್ನಾಟಕದಲ್ಲಿ, ಕನ್ನಡ ಸಾಹಿತ್ಯವೂ ಬೆಳೆಯಿತು. 850ರಷ್ಟು ಹೊತ್ತಿಗೆ ಕವಿರಾಜ ಮಾರ್ಗದಂತ ಒಂದು ಉದ್ಗ್ರಂಥವನ್ನು ಕೊಡುವ ಬಹಳ ದೊಡ್ಡ ಕೆಲಸವನ್ನ ಜೈನರು ಮಾಡಿದ್ರಲ್ಲ, ಇದು ಕನ್ನಡ ನಾಡಿಗೆ ಜೈನರು ಕೊಟ್ಟ ಬಹಳ ದೊಡ್ಡ ಕೊಡುಗೆ ಇದೆ. ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಅತ್ಯಂತ ಗೌರವದಿಂದ ನೆನೆಸಿಕೊಳ್ಬೇಕು, ಅಧ್ಯಯನ ಮಾಡಬೇಕು. ಮಾತ್ರವಲ್ಲ, ಯಾಕೆ ನೋಡಿ 13-14ನೇ ಶತಮಾನದ ಒಂದು ಶಾಸನ ಇದು ಜಿನಧರ್ಮದ ಆಡುಂಬಲಂ, ಜಿನಧರ್ಮದ ಪ್ಲೇ ಗ್ರೌಂಡ್ ಕರ್ನಾಟಕ ಅಂತ ಹೇಳ್ಬೇಕಾದ್ರೆ ಅದು ಎಷ್ಟು ಪ್ರಸಾರವಾಗಿರ್ಬೇಕು ಅಂತ. ಹಾಗಾಗಿ ಜೈನ ಧರ್ಮ ಅಲ್ಲಿ ಗೆದ್ದಿತು ಎಂಬುದು ಇತಿಹಾಸದಿಂದ ನಾವು ಕಂಡುಕೊಳ್ಬೇಕಾದಂತ ಒಂದು ಸತ್ಯ. ಇದು ಒಂದು. ಒಡೆದು ಹೋದ ಕರ್ನಾಟಕ ಮತ್ತೆ ಒಂದಾಗಬೇಕಾದ್ರೆ 1956 ಅಂದ್ರೆ ಸುಮಾರು 700-800 ವರ್ಷ ಕನ್ನಡಿಗರು ಕಾಯ್ಬೇಕಾಯ್ತು ಒಡೆದು ಹೋದ ಕರ್ನಾಟಕವನ್ನು ಮತ್ತೆ ಕಟ್ಟುವುದಕ್ಕೆ. ಈ ಏಕೀಕೃತ ಕರ್ನಾಟಕಕ್ಕೆ ಒಂದು ವಿವೇಕವನ್ನ ಜೈನ ಸಾಹಿತ್ಯ ಕೊಟ್ಟಿದೆ ಎಂಬುದನ್ನ
ನಾವು ಹೆಚ್ಚು ಹೆಚ್ಚು ಕನ್ನಡಿಗರಿಗೆ ಹೇಳಬೇಕಾದ ಅವಶ್ಯಕತೆ ಇದೆ. ಒಂದು ಕವಿರಾಜ ಮಾರ್ಗಕಾರ ಹೇಳಿದ ಒಂದು ಮಾತು, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ಧರ್ಮಮುಮಂ ಪರ ವಿಚಾರಮುಮಂ. ಎಷ್ಟು ಮಾತು! 21ನೇ ಶತಮಾನದಲ್ಲಿ, ಇದರ 2ನೇ ದಶಕದಲ್ಲಿ ಬದುಕುವ ನಾವಿಗೆ ಎಲ್ರು ನಮ್ಮ ಮನೆಯಲ್ಲಿ ಬೋರ್ಡ್ ಹಾಕಿಟ್ಟುಕೊಳ್ಬೇಕು. ನಾವು ಪರಧರ್ಮವನ್ನು ಪರ ವಿಚಾರವನ್ನು ಸೈರಿಸಲಿಕ್ಕೆ ಸಾಧ್ಯ ಆದರೆ ಅದುವೇ ಚಿನ್ನ ಎಂಬ ಚಿನ್ನದಂತ ಮಾತನ್ನ ಕನ್ನಡಕ್ಕೆ ಕೊಟ್ಟವರು ಜೈನರು. ಎಷ್ಟು ಒಳ್ಳೆ ಮಾತದು. 12 ವರ್ಷಗಳ ಕಾಲ ಏನು ಅಲ್ಲಿ ಕ್ಷಾಮ ಬಂದಾಗ ಬೋಳಹ ಭಟಾರ ಅಂತ ಮಗು ಹೇಳಿದಾಗ ಅಲ್ಲಿಂದ ನಡ್ಕೊಂಡು ಬಂದು ಭದ್ರಬಾಹು ಭಟಾರರು ಮತ್ತು ಸಂಪ್ರತಿ ಚಂದ್ರಗುಪ್ತರು ನಿಂತದ್ದು ಕರ್ನಾಟಕದಲ್ಲಿ. ಅಷ್ಟು ದೂರದಿಂದ ಬಂದವರು ತಮಿಳುನಾಡಿಗೆ ಹೋಗಕ್ಕಾಗ್ತಿರ್ಲಿಲ್ವಾ? ಹೋಗ್ಲಿಲ್ಲ. ಅವರು ನಮ್ಮಲ್ಲಿ ನಿಂತರು. ಕರ್ನಾಟಕ ಒಳಗೊಳ್ತು. ಕರ್ನಾಟಕವನ್ನು ಅವರು ಬೆಳೆಸಿದ್ರು. ಬಹಳ ಒಳ್ಳೆಯ ಮೆಸೇಜ್ ಅನ್ನ ಕನ್ನಡ ನಾಡಿಗೆ 850ರ ಮೊದಲ ಕನ್ನಡ ಕೃತಿಯಲ್ಲಿಯೇ ಕೊಟ್ಟ ಶ್ರೀ ವಿಜಯ ಒಬ್ಬ ಜೈನ. ಅವನು ಕನ್ನಡಿಗರ ವಿವೇಕಕ್ಕೆ ಒಂದು ರಾಜಮಾರ್ಗವನ್ನು ತೋರಿಸಿದ್ದರಿಂದಲೇ ಕವಿ ರಾಜಮಾರ್ಗ ಅವನ ಪುಸ್ತಕ. ಮಾನವ ಜಾತಿ ಒಂದೇ ವಲ್ಲಂಬಂತ ಒಂದು ಮಾತನ್ನ ಪಂಪ ಹೇಳಿ ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಲ್ಲ, ಇದು ಕರ್ನಾಟಕದ ವಿವೇಕ. ಬೇಕಾದಂತ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ಶ್ರೀ ವಿಜಯ, ಇನ್ನೊಬ್ಬ ಪಂಪ. ಸರಸ್ವತಿಯ ಭಂಡಾರ ಮುದ್ರೆಯ ನೊಡೆದಂ ಸಾರಸ್ವತಮೆನಿಪ ಕವಿತೆಯಳು ಕವಿರತ್ನಂ ಅಂತ ರನ್ನ ಹೇಳ್ತಾನೆ. ಕನ್ನಡವನ್ನ ಬಳಸುವವರಿಗೆ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ. ಈ ಆತ್ಮವಿಶ್ವಾಸ ಕಡಿಮೆಯಾಗುತ್ತಿರುವಂತ ಕಾಲಘಟ್ಟದಲ್ಲಿ ನಾವು ರನ್ನನನ್ನು ಓದಿದ್ರೆ ಸರಸ್ವತಿಯ ಭಂಡಾರ ಮುದ್ರೆಯನ್ನು ಒಡೆದಂ ಸಾರಸ್ವತಮೆನಿಪ ಕವಿತೆಯಳು ಕವಿರತ್ನಂ ಅಂತ ಸ್ವಾಭಿಮಾನದಿಂದ ಆತ್ಮಾಭಿಮಾನದಿಂದ ಬರೆಯುವಂತ ಒಬ್ಬ ಕವಿ ಇದ್ದಾನಲ್ಲ, ಇವತ್ತಿನ ಕರ್ನಾಟಕಕ್ಕೆ ಮಾಡೆಲ್. ಅವ ಒಬ್ಬ ಜೈನ ಕವಿ ಎಂಬುದು ನಾವೆಲ್ಲ ಬಹಳ ಸಂತೋಷದಿಂದ ನೆನಪಿಸಿಕೊಳ್ಬೇಕಾದಂತ ವಿಷಯ. ಈಗ ಜನ್ನ ಯಶೋಧರ ಚರಿತೆಯನ್ನು ಬರೆದ, ಚಂಡಶಾಸನವನ್ನು ಬರೆದ. ನೋಡಿ, ಇಲ್ಲಿ ಹೆಂಗಸಿನ ಗುಣ ಮತ್ತು ಗಂಡಸಿನ ಗುಣವನ್ನ ಜನ್ನನಷ್ಟು ಚೆನ್ನಾಗಿ ಕನ್ನಡಕ್ಕೆ ಕೊಟ್ಟ ಇನ್ನೊಬ್ಬ ಕವಿ ಇವತ್ತಿನವರೆಗಿಲ್ಲ. ಅವ ಒಬ್ಬ ಜೈನ ಕವಿ. ಮಾನವನ ಘನತೆಯನ್ನು ಎತ್ತಿ ಹಿಡಿಯುವ ಮಾತುಗಳನ್ನ ಪಂಪ ಹೇಳಿದ ಹಾಗೇನೆ ಜನ್ನ ಅನೈತಿಕಡೆಗೆ ಚಲಿಸುವಂತ ಒಂದು ಮಾನವನ ದುರುಳ ಮನಸ್ಸಿದೆಯಲ್ಲ, ಅದನ್ನು ಬಿಚ್ಚಿಡ್ತಾನವ. ಅದರಿಂದ ನಾವು ನಮ್ಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದಕ್ಕೆ ಬೇಕಾದಂತ ಪ್ರೇರಣೆಯನ್ನ ಪಡಿಬೇಕಾಗ್ತದೆ. ಪ್ರಚಾರಕ್ಕೆ ಬಾರದೇ ಇರುವ, ಮುನ್ನೆಲೆಗೆ ಬಾರದಿರುವ ಸಣ್ಣ ಸಣ್ಣ ಕವಿಗಳಿದ್ದಾರಲ್ಲ, ಹೆಚ್ಚು ಪ್ರಚಾರಕ್ಕೆ ಬಾರದ ಸಣ್ಣ ಸಣ್ಣ ಕವಿಗಳ ಮೇಲೆ ಒಂದು ಉಪನ್ಯಾಸ ಮಾಡಿದ್ರೆ ನಿಮಗೆ ಎಲ್ರಿಗೂ ಪ್ರಯೋಜನ, ನನಗೂ ಕೂಡ ಪ್ರಯೋಜನ. ಪರಸ್ಪರ ಪ್ರೀತಿ ಗೌರವದಿಂದ ಬದುಕುವ ಹಾಗೆ ಮಾಡಬೇಕಾದಂತ ಒಂದು ವಿವೇಕ ಇದನ್ನ ಜೈನ ಸಾಹಿತ್ಯ ಕನ್ನಡಕ್ಕೆ ಕೊಟ್ಟಿದೆ. ಅದನ್ನ ನಾವು ಉಳಿಸಿಕೊಂಡು ಹೋಗ್ಬೇಕು, ಬೆಳೆಸಿಕೊಂಡು ಹೋಗಬೇಕು, ಜನಗಳಿಗೆ ಮುಟ್ಟಿಸುವ ಕೆಲಸವನ್ನ ಈ ಸಿರಿ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಇದನ್ನ ಆಯೋಜಿಸಿದವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಸಾಹಿತ್ಯ ಸಖಿ ಮಹಿಳಾ ಸಾಹಿತ್ಯ ಪ್ರಧಾನವಾದ ತ್ರೈಮಾಸಿಕ ಪತ್ರಿಕೆ ತಮಗಾಗಿ ಈ ಬಾರಿ ನವೆಂಬರ್ ತಿಂಗಳ ರಾಜ್ಯೋತ್ಸವ ವಿಶೇಷಾಂಕದೊಂದಿಗೆ ಪ್ರಕಟವಾಗಿದೆ. ವಿವಿಧ ವೈಚಾರಿಕ ಲೇಖನಗಳು, ನಾಡಿನ ಪ್ರಸಿದ್ಧ ಸಾಹಿತಿಗಳ ಪರಿಚಯ ಮಾಲಿಕೆ ಮುಂತಾದವುಗಳಿಂದ ಅಲಂಕೃತವಾದ ಸಾಹಿತ್ಯ ಸಖಿ. ಪ್ರತಿಯೊಂದು ಸಂಚಿಕೆಯು ಸಂಗ್ರಹಯೋಗ್ಯವಾಗಿದೆ. ಪತ್ರಿಕೆಗೆ ಚಂದಾದಾರರಾಗಲು ಬಯಸುವವರು ಸಂಪರ್ಕಿಸಿರಿ. 9913789555. ತೆಲುಗಿನಲ್ಲಿ ಪಂಪನ ತಮ್ಮನಾದಂತ ಜಿನವಲ್ಲಭ 3 ಭಾಷೆಯಲ್ಲಿ ಬರೆದಂತ ಒಂದು ದೊಡ್ಡ ಶಾಸನ ಸಿಕ್ಕಿದೆ. ಜೈನರು ಕನ್ನಡಕ್ಕೆ ಶಾಸನ ಕೊಟ್ಟವರು ಮೊದಲನೇ ಬರೀ ಕಾವ್ಯಗಳು ಮಾತ್ರ. ಇವರಾಗಲೇ ಜ್ಞಾನದ ಎಲ್ಲ ಶಾಖೆಗಳಲ್ಲೂ ಕನ್ನಡಕ್ಕೆ ಆದ್ಯ ಪ್ರವರ್ತಕರು, ಬೇಕಾದ ಭೂಮಿಕೆಯನ್ನ ಹಾಕೊಟ್ಟವರು, ತಳಪಾಯ ಹಾಕೊಟ್ಟವರು ಜೈನರು. ತೆಲುಗಿನ ಶಾಸನದಲ್ಲಿ ಅದು 3 ಭಾಷೆಯಲ್ಲಿದೆ. ಇಡೀ ಭಾರತದಲ್ಲಿ ಲಕ್ಷಾಂತರ ಶಾಸನಗಳಿವೆ. ಅದರಲ್ಲಿ ಹೆಚ್ಚಿನ ಶಾಸನಗಳಿರೋದು ತಮಿಳುನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಸುಮಾರು ಒಂದು 30,000 ಶಾಸನ ಇದೆ, ತಮಿಳುನಾಡು 30. ಅವುಗಳಲ್ಲಿ ಯಾವ ಶಾಸನದಲ್ಲೂ 3 ಭಾಷೆಯ ಶಾಸನ ಇರೋದು ಈ ಜಿನವಲ್ಲಭ ಬರೆದಿರ್ತಕ್ಕಂಥವನು. ಜಿನವಲ್ಲಭ ಪಂಪನ ತಮ್ಮ. ಆ ಶಾಸನದಲ್ಲಿ ಅವನು ತನ್ನ ವಂಶಾವಳಿ ಸಂಪೂರ್ಣವಾಗಿ ಪಂಪನ
ಆದಿಕವಿಯ ಬಗ್ಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ, ಜೀವನ ವಿವರ. ಯಾಕೆಂದ್ರೆ ನಮ್ಮ ಕವಿಗಳು ಅನೇಕರು ತಮ್ಮ ಹೆಸರು ಬಿಟ್ಟರೆ ಇನ್ನೇನು ಹೇಳ್ಕೊಳ್ಳೋದಿಲ್ಲ. ಆದರೆ ಅಪರೂಪಕ್ಕೆ ಕೆಲವು ಕವಿಗಳು ತಮ್ಮ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅವರಲ್ಲಿ ಪಂಪನು ಕೂಡ ಒಬ್ಬ. ಅವನು ತಮ್ಮ ಜನವಲ್ಲಭ, ಅವನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾನೆ. 3 ಭಾಷೆಯಲ್ಲಿ ಇದೆ: ಕನ್ನಡ, ತೆಲುಗು ಮತ್ತು ಸಂಸ್ಕೃತ. ಈ ಜಿನವಲ್ಲಭನ್ ಕೂಡ ಎಷ್ಟು ಸೊಗಸಾಗಿ ಹಾಡ್ತಾ ಇದ್ದಂದರೆ ಗೀತಂ ಗಾತಂ, ಗೀತೆಗಳನ್ನು ಹಾಡ್ತಾ ಇದ್ದ. ಅನೇಕ ಭೇದ ಸುಭಗಂ, ಹಾಡುಗಳೆಲ್ಲ ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ರಾಗ, ಪಲ್ಲವಿ, ಅನುಪಲ್ಲವಿ ಇದೆಲ್ಲ ಇರುತ್ತಲ್ಲ. ಆ ರಾಗ ಯಾವ ಭಾವದಲ್ಲಿದೆಯೋ ಆ ಭಾವಕ್ಕೆ ತಕ್ಕ ಹಾಗೆ ಶೋಕ ಇದ್ದರೆ ಒಂದು ಶೋಕದ ಧ್ವನಿ ರಾಗ ಇರ್ಬೇಕಾಗತ್ತೆ. ಹಾಗೆ ಗೀತಂ ಗಾತುಂ ಅನೇಕ ಭೇದ ಸುಭಗಂ ಕಾವ್ಯಾನಿ ಸೋಚ್ಚಾವಚಂ, ಕಾವ್ಯಾನಿ ಬಹುವಚನ, ಕಾವ್ಯಗಳನ್ನು ಸೋಚ್ಚ ಸ ಉಚ್ಚ ಎತ್ತರದ ಕಂಠದಲ್ಲಿ ಅವನು ಹಾಡ್ತಾ ಇದ್ದ. ತೆಲುಗುಗೂ ತಮಿಳಿಗೂ ಸೋದರ ಭಾಷೆಗಳಾದ, ಸಂಸ್ಕೃತೇತರ ಭಾಷೆಗಳಾದ, ಜನಭಾಷೆಗಳಾಗಿದ್ದಂತಹ ಈ ದ್ರಾವಿಡ ಭಾಷೆಗಳಲ್ಲಿ ಒಂದು ರಚನೆ ಮಾಡಿ ಆ ಭಾಷೆಗಳಿಗೆ ಒಳ್ಳೆ ಶಕ್ತಿ ತಂದುಕೊಟ್ಟಂತಹ ಕವಿಗಳು, ಅದಕ್ಕೆ ಬೇಕಾದಂಥ ಭೂಮಿಕೆಯನ್ನು ಸಿದ್ಧಪಡಿಸಿದಂಥವರು, ಮಹತ್ ಕೃತಿಗಳನ್ನ ರಚಿಸಿದಂಥವರು ಜೈನ ಕವಿಗಳು. ಮತ್ತು ಅವರಿಗೆ ರಾಜರ ಆಶ್ರಯ ಕೊಟ್ಟಿದ್ರಲ್ಲ, ಆ ರಾಜರನ್ನ ಯಾವುದೋ ಒಂದು ಪೌರಾಣಿಕ ಪಾತ್ರದಲ್ಲಿ ಸಮೀಕರಿಸಿ ಆ ಕಾವ್ಯಗಳನ್ನ ರಚಿಸಿ ಹೇಳಿ ಪಂಪ ಏನ್ ಮಾಡ್ತಾನೆ, ತನ್ನ ಮಹಾಭಾರತ ವಿಕ್ರಮಾರ್ಜುನ ವಿಜಯ, ಆ ಪಂಪ ಭಾರತದ ನಾಯಕ ಅರ್ಜುನನು ಹೌದು, ಅದನ್ನು ತನಗೆ ಆಶ್ರಯ ಕೊಟ್ಟಂತ ವೇಮನವಾಡ ಚಾಲುಕ್ಯರ ಇಮ್ಮಡಿ ಅರಿಕೇಸರಿಯನ್ನ ಅಭೇದ ಭಾವವನ್ನು ಕಲ್ಪಿಸಿ ಇವನು ಅರ್ಜುನ ಬೇರೆ ಅಲ್ಲ, ಅರಿಕೇಸರಿ ಬೇರೆ ಅಲ್ಲ ಅಂತ ಕಾವ್ಯವನ್ನು ರಚಿಸಿದವನು. ಹೀಗೆ ತನ್ನ ಸಂಗತಿಯನ್ನು ಹೇಳ್ತಾ, ತನ್ನ ಕಾಲದ ವಿಚಾರಗಳನ್ನು ಹೇಳ್ತಾ, ತನ್ನ ಕರ್ನಾಟಕದ ಜನಜೀವನದಕ್ಕೆ ಎಲ್ಲೋ ಇದ್ದಂತಹ ಭಾರತದ ಕಥೆಯನ್ನ, ರಾಮಾಯಣದ ಕಥೆಯನ್ನ ತಂದು ಪೋಣಿಸಿದಂತಹ ಕೆಲಸವನ್ನು ಕೂಡ ಜೈನ ಕವಿಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ರಾಮಾಯಣವನ್ನ ಮೊದಲು ಬರೆದಂಥವರು ಜೈನ ಕವಿ. ಶ್ರೀ ವಿಜಯ ಅವನು ಪಾಂಡವ ಮಹಾಪುರಾಣ ಅಂತ ಬರೆದಿದ್ದ, ಇವತ್ತು ನಮಗೆ ಸಿಕ್ಕಿಲ್ಲ, ಅದು 850ನೇ ಇಸ್ವಿಯಲ್ಲಿ ಬರೆದಿದ್ದ. ಅದಾದ್ಮೇಲೆ ಪೊನ್ನನು ಭುವನೈಕ ರಾಮಾಭ್ಯುದಯ ಬರೆದಿದ್ದ, ಅದು ನಮಗೆ ಸಿಕ್ಕಿಲ್ಲ. ಅದಾದ್ಮೇಲೆ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣವ ಬರೆದ, ಅದೇ ಕನ್ನಡದ ಮೊಟ್ಟ ಮೊದಲನೇ ರಾಮಾಯಣ. ಇನ್ನು ಭಾರತದ ಕಥೆಯಂತೂ ಪಂಪ ಬರೆದಂತಹ ವಿಕ್ರಮಾರ್ಜುನ. ಅಂದ್ರೆ ರಾಮಾಯಣ ಭಾರತವನ್ನ ಬಿಡ್ಲಿಲ್ಲ, ಅದನ್ನೂ ಇಟ್ಕೊಂಡ್ರು. ಆದ್ರೆ ಜೈನ ಪರಂಪರೆಯದೇನಿತ್ತು ಅದನ್ನ ಪೋಣಿಸಿದ್ರು. ಅಹಿಂಸೆಯ ಪ್ರತಿಪಾದಕರಾದ, ಕರುಣೆಯಲ್ಲೇ ಬಹಳ ಮುಖ್ಯ ಅಂತ ತೋರಿಸಿದಂತಹ ಜೈನ ಕವಿಗಳು ಏನ್ ಮಾಡಿದ್ರು, ಆ ಪಾತ್ರಗಳಲ್ಲೂ ಕೂಡ ಮೆಚ್ಚತಕ್ಕಂತಹ ಒಳ್ಳೆಯ ಗುಣಗಳಿವೆ. ರಾವಣನಲ್ಲಿ ಎಂತಹ ಉದಾತ್ತ ಗುಣಗಳಿತ್ತು ಅಂತ ತೋರಿಸಿದರು, ಕರ್ಣನಲ್ಲಿ ಎಂತಹ ಉದಾತ್ತ ಗುಣಗಳನ್ನ ಇತ್ತು ಅಂತ ತೋರಿಸಿದ್ರು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಪ್ಪು ಬೆಳುಪು ಎರಡೂ ಇರುತ್ತೆ ಅಂತ ಹೇಳಿ ಆ ಪುರಾಣಗಳ ಪೌರಾಣಿಕ ಇದನ್ನ ಭೇದಿಸಿ ಭೂಮಿಗೆ ಅದನ್ನು ತಂದರು, ಮನುಷ್ಯಕ್ಕೆ ಹತ್ತಿರಕ್ಕೆ ತಂದರು. ಓಹೋ, ಇವು ನಮ್ಮ ಪಾತ್ರಗಳು, ನಾವೇ ಅಲ್ಲಿರೋದು ಅನ್ನುವ ಹಾಗೆ ಮಾಡಿದ್ರು. ಹೀಗೆ ಎಲ್ಲ ಭಾಷೆಗಳನ್ನು ಗೌರವಿಸಿದಂತಹ ಭಾಷೆ ಕವಿಗಳು ಕನ್ನಡದವರು. ದಕ್ಷಿಣ ಕನ್ನಡ ಜಿಲ್ಲೆನ ಯಾವಾಗಲೂ ಹೇಳ್ತಿದ್ದ ರತ್ನಾಕರ ವರ್ಣಿ, ಅವನು ಅಯ್ಯಯ್ಯೇ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚಿದೆಯೇನೆ ತೆಲುಗ, ಅಯ್ಯಯ್ಯ ಎಂಚಪರ್ಲಾಂಡೆ ಎಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ ಹೇಳಿ ತುಳುನು ತಂದ್ರು, ತೆಲುಗುನು. ಅಂದ್ರೆ ಹೀಗೆ ಒಂದ್ ಭಾಷೆಯನ್ನು ಪ್ರೀತಿಸಿದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸ್ಬೇಕು ಅಂತ ಏನಿಲ್ಲ, ಅದನ್ನು ಕಾಣ್ಬೇಕಾದ್ರೆ ನಮ್ಮದನ್ನು ಬಿಟ್ಕೊಡ್ಬಾರ್ದು, ನಮ್ಮ ಐಡೆಂಟಿಟಿಯನ್ನು ಕಳ್ಕೊಬಾರ್ದು, ನಮ್ಮ ಅಸ್ಮಿತೆಯನ್ನ ಕಳ್ಕೊಳ್ಬಾರ್ದು ಅಂತ. ಹೀಗೆ ಕನ್ನಡದ ಅಸ್ಮಿತೆಯನ್ನ, ಕರ್ನಾಟಕದ ಸಂಸ್ಕೃತಿಯನ್ನ ಬೆರೆಸಿ ಅದರ ಜೊತೆಯಲ್ಲಿ ಅದಕ್ಕೊಂದು ಅಹಿಂಸೆಯ ಪರಿವೇಶವನ್ನ ಕಟ್ಟಿ ಬಹಳ ಶಾಶ್ವತವಾಗಿ ನಿಲ್ಲತಕ್ಕಂತಹ ಮೌಲಿಕ ಕೃತಿಗಳನ್ನ ಕನ್ನಡಕ್ಕೆ ಕೊಟ್ಟಂತಹ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ಒಂದು ದರ್ಶನ ಮಾಡಿಕೊಡ್ತಕ್ಕಂತಹ ಕೆಲಸವನ್ನ ಇವತ್ತು ಚಕ್ರೇಶ್ವರಿ ಮಹಿಳಾ ಸಮಾಜದ ನೇತೃತ್ವದಲ್ಲಿ, ಇವತ್ತು ಪ್ರಾರಂಭದಲ್ಲಿ ಮಾತ್ರ ನಾವು ಆರಂಭ ಶೂರರಾಗದೆ ಅನಂತರದ ಎಲ್ಲಾ ಕಾರ್ಯಕ್ರಮಗಳು ತಾವು ಬಂದು ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಇದನ್ನ ಏರ್ಪಾಡು ಮಾಡಿರ್ತಕ್ಕಂಥ ಕಾರ್ಯಕರ್ತರ ಪರವಾಗಿ ನಾನು ವಿನಂತಿಸ್ತೇನೆ. ನಮಸ್ಕಾರ.
ಮಹಿಳಾ ಸಮಾಜದ ವತಿಯಿಂದ ಬಹಳ ನಿರೀಕ್ಷಿತವಾದಂಥ ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮ ಇವತ್ತು ಬಹುಶಃ ಒಂದು ಒಳ್ಳೆ ಗಳಿಗೆಯಲ್ಲಿ ಉದ್ಘಾಟನೆ ಆಗಿದೆ ಅಂತ ನಾನಾದ್ರೂ ತಿಳಿತೇನೆ. ನಮ್ಮ ಮುನಿಗಳನ್ನ ಚೆಕ್ ಮಾಡ್ಲಿಕ್ಕೆ ನಾನು ನಮ್ಮ ಗುರುಗಳನ್ನ ಕರ್ಸ್ಕೊಂಡೆ. ಹಾಗೆ ಅವ್ರು ಹೇಳಿದ ಒಂದು ಪ್ರಾಕೃತ ಸಂಸ್ಕೃತ ಎಲ್ಲ ಬರುತ್ತೆ, ಬಹಳ ವಿದ್ಯಾವಂತರು ಅಂತ ಹೇಳಿದ್ರು. ನನಗೆ ಈ ಕಾರ್ಯಕ್ರಮದಲ್ಲಿ ಬರುವಾಗ ಒಂದು ವಿಷಯ ಯಾವಾಗ ನನಗೆ ಯೋಚನೆ ಮಾಡೋದು, ನಮ್ಮ ಆಚಾರ ವಿಚಾರ ನಮ್ಗೆ ಗೊತ್ತಿದೆ, ಪ್ರಚಾರ ಆಗ್ಬೇಕು. ಈ ಪ್ರಚಾರ ಆಗೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ನಿನ್ನೆ ನಾನು ನೋಡಿದೆ, ಅವರ ಚಾರು ವಸಂತ ಪುಸ್ತಕ 17 ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ, 17 ಲ್ಯಾಂಗ್ವೇಜಸ್. ಈಗ 18th ಜರ್ಮನ್ ಅಲ್ಲಿ ಆಗ್ತಾ ಇದೆ. ಅಂದ್ರೆ ಅವರು ಒಪ್ಬೇಕಾದ್ರೆ ಅದು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ ಅಂತ ಇಲ್ಲೇ ಪಕ್ಕದಲ್ಲಿ ತಮ್ಮ ಮತ್ತೆ DVG ಅವ್ರದ್ದು, ಅಲ್ಲಿ 300 ದಿವಸ ಕಾರ್ಯಕ್ರಮ ಆಗುತ್ತೆ. 93 ವರ್ಷದ ಹಿಂದೆ ನನ್ನ ತಾತನಿಗೆ ಒಂದು ನೆನಪಾಯ್ತು. ಧರ್ಮಸ್ಥಳಕ್ಕೆ ಬರ್ತಾರೆ, ನೇತ್ರಾವತಿಯಲ್ಲಿ ಸ್ನಾನ ಮಾಡ್ತಾರೆ, ಮಂಜುನಾಥನ ದರ್ಶನ ಮಾಡ್ತಾರೆ, ಅನ್ನಪೂರ್ಣದಲ್ಲಿ ಊಟ ಮಾಡ್ತಾರೆ, ದೀಪೋತ್ಸವದಲ್ಲಿ ರಥೋತ್ಸವ ಮಾಡ್ತಾರೆ, ವಾಪಸ್ ಊರಿಗೆ ಬಸ್ಸಲ್ಲಿ ಹೋಗ್ತಾರೆ. ಕಾರುಗಳಿರ್ಲಿಲ್ಲ. ಆಗ ಅವ್ರಿಗೊಂದು ಯೋಚನೆ ಆಯ್ತದೆ, ಏನಾದ್ರೂ ಅವರಿಗೆ ಬಸ್ಸಲ್ಲಿ ಹೋಗುವಾಗ ಒಳ್ಳೆ ಯೋಚನೆ ಬರಬೇಕು ಅಂತ ಹೇಳಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಶುರುವಾಗಿತ್ತು. ಈ ಕಾರ್ಯಕ್ರಮ ಒಳ್ಳೆದಾಗಿ ನಡೀಲಿ ಅಂತ ಭಗವಂತ ಕಲ್ಪಾರಿಸಿ ನಮ್ಮ ಮಾತು ಮುಗಿಸ್ತೇನೆ. ಜೈ ಜೈ. 10 ವರ್ಷ ಹಿಂದೆ ಮಾಡ್ತಾ ಇದ್ರೆ ಕಮಲಮ್ಮನವ್ರದ್ದು ಸಹ ನಾವು ಕೇಳ್ಬಹುದಿತ್ತು. ನಾವ್ ಎಷ್ಟು ಜನವನ್ನು ಹೀಗೆ ಕಳ್ಕೊಂಡಿದ್ದೇವ ಅಂತ ಅನ್ನುವಂತ ಯೋಚನೆ ಇವತ್ತು ಬರ್ತಾ ಇದೆ. ಅವರು ಜೈನ ಸಾಹಿತ್ಯದ ಮೇಲೆ ನಮ್ಮ ಕಮಲಮ್ಮ ತುಂಬಾ ಬರ್ದಿದ್ದಾರೆ. ಆದ್ರೆ ಈಗ ನಿಧಾನ ಆಗಿ ಆದ್ರೂ ನಾವು ಇವಾಗಾದ್ರೂ ಇದನ್ನು ಶುರು ಮಾಡಿದ್ದೇವಲ್ಲ ಅಂತ ಅನ್ನುವಂತ ಒಂದು ಸಮಾಧಾನ. ಆದ್ರೆ ಅದನ್ನು ಇಲ್ಲೇ ನಿಲ್ಬಾರ್ದು. ಇನ್ನು 1 ವರ್ಷ ಪ್ರತಿ ತಿಂಗಳು ಮಾಡುವಂತ ಒಂದು ಸಂದರ್ಭ ಮತ್ತು ಇದು ಸಿಗ್ಬೇಕು ಅಂತ ಅನ್ಕೊಂಡು, ಹೀಗೆ ಏನು ಮಾಡಿದ್ರು ಜನ ಬರದಿದ್ರೆ ನಾವೇನ್ ಮಾಡ್ಲಿಕ್ಕಾಗ್ತದೆ? ಏನೋ ತುಂಬಾ ಮನಸ್ಸಿರ್ತದೆ, ಸಮಾಜ ಸೇವೆ ಮಾಡ್ಬೇಕು, ಜನರಿಗೆ ಏನಾದ್ರೂ ಒಂದು ಸಾಹಿತ್ಯದಲ್ಲಿ ಕೊಡ್ಬೇಕು, ಇಲ್ಲ ಧಾರ್ಮಿಕವಾಗಿ ಕೊಡ್ಬೇಕು, ನಮ್ಮ ಸಂಸ್ಕಾರ ಉಳಿಬೇಕು. ಈಗ ಹೇಳಿದ್ರು ಸಂಸ್ಕಾರ ಅಂದ್ರೆ ಏನು ಅಂತ ಹೇಳಿದ್ರು ನಮ್ಗೆ. ಏನ್ ನಮ್ಮ ಕೆಟ್ಟದ್ದನ್ನು ತೆಗೆದು ನಾವು ಒಳ್ಳೆದನ್ನು ಕೊಡ್ತೇವೋ ಅದೇ ಸಂಸ್ಕಾರ ಅನ್ನುವಂತ ಒಂದು ದೊಡ್ಡ ಮಾತನ್ನು ನಮಗೆ ಬಿಳಿಮಲೆಯವರು ಹೇಳಿದ್ರು. ಸ್ವಲ್ಪ ಸಮಯ ಹೋದ್ರೆ ನಮ್ಮ ಮಕ್ಕಳಿಗೆ ರನ್ನ ಹೊನ್ನ ಅನ್ನುವಂತ ಮಾತು ಕೇಳಲಿಕ್ಕೂ ಸಿಗೋದಿಲ್ಲ. ಈಗ ಬಂದವರಲ್ಲೂ ಸಹ ಯಾರು ಯಂಗ್ಸ್ಟರ್ಸ್ ಇಲ್ಲ. ನಾವು ಹೋಗಿ ಮನೆಗೆ ಹೇಳ್ಬೇಕಷ್ಟೇ ನಮ್ಮ ಮಕ್ಕಳಿಗೆ, ಈ ತರ ಎಲ್ಲ ಸಾಹಿತಿಗಳು ಇದ್ರು, ಏನೆಲ್ಲ ಮಾಡಿದ್ರು ಅಂತ. ಈಗ ಇಬ್ರು ದೊಡ್ಡ ದೊಡ್ಡ ಸಾಹಿತಿಗಳು ಏನ್ ಇವತ್ತು ಹೇಳಿದ್ದಾರೆ ಅದನ್ನೆಲ್ಲ ನಾವು ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ನಾವೇ ಹೇಳುವಂತದ್ದನ್ನು ಮಾಡ್ಬೇಕಾಗ್ತದೆ. ಎಲ್ರು ಒಂದು ಪೆನ್ನು ಪೇಪರ್ ತಕೊಂಡ್ ಬಂದು ಅದನ್ನು ಬರ್ಕೊಂಡು ನಮ್ಗೆ ಎಷ್ಟಾಗ್ತದೆ ಅಷ್ಟು ಬರ್ಕೊಂಡು ಹೋಗಿ ಮನೆಯಲ್ಲಿ ಮಕ್ಕಳಿಗೆ ಸಾಹಿತ್ಯದ ಮೇಲೆ ಹೇಗೆ ಪ್ರೀತಿ ಹುಟ್ಟಿಸಬೇಕನ್ನುವಂತ ಯೋಚನೆ ನಾವು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಸಾಹಿತ್ಯ ಯಾರಿಗೂ ಬೇಡ. ಈಗಂತೂ ಮೊಬೈಲ್ ಬಂದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ನಮ್ಮ ಮನಸ್ಸುಗಳು ಓಡಾಡೋದ್ರಿಂದ ಈ 11:30 1 ಗಂಟೆವರೆಗೆ ಇಷ್ಟು ಮಂದಿ ಮೊಬೈಲ್ ಫೋನ್ ಮುಟ್ಟಿಲ್ಲ. ಇದಿಷ್ಟೇ ನಮ್ಮ ಆತ್ಮ ಚಿಂತನೆಗೆ ಸಾಕು. ನಮ್ಮ ಜೈನ ಧರ್ಮದಲ್ಲಿ ಹೇಳೋದು ಆತ್ಮ ಯಾವಾಗ್ಲೂ ಒಳ್ಳೆ ಚಿಂತನೆಯಲ್ಲಿ ಇರ್ಬೇಕು, ಅದೇ ನಮ್ಮ ಮೋಕ್ಷಕ್ಕೆ ಮಾರ್ಗ ಅನ್ನುವಂಥದ್ದು ಹೇಳ್ತದೆ. ಆದ್ರಿಂದ ಏನು ಇವತ್ತು ನಾವು 1.5 ಗಂಟೆ ಒಳ್ಳೇದನ್ನು ಕೇಳಿದ್ದೇವೆ ಇಬ್ಬರು ಹಿರಿಯರಿಂದ. ತುಂಬಾ ಪುನಃ ನಾನು ಅದನ್ನೇ ಹೇಳೋದಿಲ್ಲ. ಅವ್ರು ಹೇಳಿದ್ರು ಪರಧರ್ಮ ಮತ್ತು ಪರ ವಿಚಾರ ಇಂಥದ್ದನ್ನೆಲ್ಲ ನಾವು ಹೇಳಿದವರು. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲವನ್ನೂ ಸಹಿಸಿಕೊಳ್ಳುವಂತ ಶಕ್ತಿ ಜೈನ ಧರ್ಮಕ್ಕೆ ಇದೆ. ಜೈನ ಧರ್ಮದ ಒಂದು ಮೂಲ ಉದ್ದೇಶವೇ ಹೌದು, ಎಲ್ಲವನ್ನೂ ನಾವು ಸಹಿಸಿಕೊಳ್ಬೇಕು, ಅಹಿಂಸಾ ವ್ರತ ತಗೊಳ್ಬೇಕು. ಅದರಲ್ಲಿ ಅಹಿಂಸೆಯಲ್ಲಿ ಏನಿದೆ ನಾವು ಇಡ್ಲೇಬೇಕು. ಸ್ಕೂಲಲ್ಲಿ ಎಲ್ರು ಬಿಡ್ತಾರೆ, ಯಾಕೆಂದ್ರೆ ಮಾರ್ಕ್ ಸಂಸ್ಕೃತದಲ್ಲಿ ಸಿಗ್ತದೆ, ಹಿಂದಿಯಲ್ಲಿ ಮಾರ್ಕ್ ಜಾಸ್ತಿ ಸಿಗ್ತದೆ, ಕನ್ನಡದಲ್ಲಿ ಮಾರ್ಕ್ ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಂದೆ ತಾಯಿಗಳಿಗಿದೆ. ಆದ್ರಿಂದ ಯಾರು ಕನ್ನಡ ಕಲಿಸೋ ಯೋಚನೆಗೆ ಹೋಗೋದಿಲ್ಲ. ಆದ್ರಿಂದ ಆ ಗೊತ್ತಿಲ್ಲ ಅಂದ್ರೆ ನಾವು ಹೇಗೆ, ನಮ್ಮ ಅಕ್ಕ ಯಾವಾಗ್ಲೂ ಹೇಳ್ತಾರೆ, ಕನ್ನಡ ಕಲಿಯದಿದ್ರೆ ನಮ್ಮ ಮಂತ್ರ ಓದೋದು ಹೇಗೆ, ನಾವು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ನೀವು ಮಕ್ಕಳನ್ನು ಕನ್ನಡ ಸ್ಕೂಲಿಗೆ ಹಾಕ್ಲೇಬೇಕು, ಒಂದು ಭಾಷೆ ಕನ್ನಡ ಇಡ್ಲೇಬೇಕು, ಇಲ್ಲ ಅಂದ್ರೆ ಮನೆಯಲ್ಲಿ ಆದ್ರೂ ನೀವು ಕನ್ನಡ ಕಲಿಸಿ ಅನ್ನುವಂತ ಮಾತು ಅವರು ಯಾವಾಗ್ಲೂ ಹೇಳ್ತಾರೆ. ಆದ್ರಿಂದ ಒಂದು ಒಳ್ಳೆ ಸಂದರ್ಭದಲ್ಲಿ ನಾವು ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಒಳ್ಳೆ ಇಬ್ರು ಸಾಹಿತಿಗಳು ನಮ್ಗೆ ಇವತ್ತು ಸಿಕ್ಕಿದ್ದಾರೆ.
ಇನ್ನೊಂದು ನಾವೇನು ಅಂದ್ರೆ ಹಂಪನ ದಂಪತಿಗಳ ಕಾಲದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದೇ ಒಂದು ದೊಡ್ಡ ಪುಣ್ಯ. ಯಾಕೆಂದ್ರೆ ಇಂಥವ್ರು ಇನ್ನು ನಮ್ಗೆ ಸಿಗ್ಬೋದು, ಸಿಗೋದಿಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೆ ಅದು ಎಷ್ಟು ಅಂದ್ರೆ ಕನ್ನಡದ ಪರಿಸ್ಥಿತಿ ಹೀಗಿರುವಾಗ ಇನ್ನು ಇಂಥವ್ರು ಸಿಗುವಂತದ್ದು ನಮ್ಗೆ ಕಷ್ಟ ಅಂತ ಅನಿಸ್ತದೆ. ಅವರ ಈ ವಯಸ್ಸಿನಲ್ಲಿ ಇಬ್ರು ಒಂದು ಪೇಪರ್ ಇಲ್ಲದೆ ಮಾತಾಡಿದ್ದಾರೆ. ಇದು ಎಲ್ಲಾ ಕಡೆಯಲ್ಲಿ ಆಗ್ಲಿ, ಬರೀ ಬೆಂಗಳೂರಲ್ಲಿ ಅಲ್ಲ. ಈ ಕಾರ್ಯಕ್ರಮ ನೋಡಿ ಎಲ್ಲಾ ಕಡೆಯಲ್ಲಿ ಇದಾದ್ರೆ ನಾವು ಇವತ್ತು ಶುರು ಮಾಡಿದ್ದಕ್ಕೆ ಇದು ಸಾರ್ಥಕ ಅಂತ ಅನ್ಕೊಳ್ತಾ, ಇಲ್ಲಿ ಬಂದವರಿಗೆ ಮತ್ತು ವೇದಿಕೆ ಮೇರುವ ಎಲ್ಲ ಗಣ್ಯರಿಗೆ ನನ್ನ ಜೈ ಜಿನೇಂದ್ರಗಳನ್ನು ಹೇಳ್ತಾ ಮಾತುಗಳನ್ನು. ಕನ್ನಡ ಸಾಹಿತ್ಯದ ಪಥವು ಪಂಪನ ಕಾವ್ಯದಿಂದ ಆರಂಭವಾಗಿ ರನ್ನನ ಶೌರ್ಯದಿಂದ ಬೆಳೆದು ಜನನ ಮಾನವೀಯತೆಯಿಂದ ಪಾವನಗೊಂಡಿದೆ. ಇಂತಹ ಮಹಾಕವಿಗಳ ಕೃತಿಯನ್ನು ಮತ್ತೊಮ್ಮೆ ಮೆಲುಕು ಹಾಕಿ ಕನ್ನಡದ ನಿಜವಾದ ಆಳವನ್ನು ಅರಿಯುವ, ಭಾಷೆಯ ಶ್ರೀಮಂತಿಕೆಯನ್ನು ಅನುಭವಿಸುವ ಅವಕಾಶ ನಮ್ಮದಾಗಿದೆ. ಒಂದು ಕಾರ್ಯಕ್ರಮ ಜೈನ ಸಾಹಿತ್ಯ ಸಿರಿ. ಹೆಸರು ಕೇಳಿದ್ರೆ ಸಿರಿ ಅಂದ ತಕ್ಷಣನೇ ಮೈಯಲ್ಲಿ ತುಂಬಾ ಖುಷಿ ಕೊಡುವಂತಹ ಶಬ್ದ ಆಗಿದ್ರಿಂದ ಈ ಕಾರ್ಯಕ್ರಮವನ್ನು ಹಿಂದೆ 1 ವರ್ಷದಿಂದ ಈ ತರ ಕಾರ್ಯಕ್ರಮಗಳು ಬರ್ಬೇಕು, ಸಂವಾದ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ನನಗೆ ಬಹಳ ಆಸೆ. ನಮ್ಮ ಈ ಸಾಹಿತ್ಯ ಸಿರಿಯ ಕಾರ್ಯಕ್ರಮವನ್ನು 1 ವಾರದಲ್ಲಿ ನಡೆಸ್ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು.